like quick question for everyone. Who is most important person in your life? I would say my parents. My parents, obviously. We are calling man's father. Let's see either he'll pick or not. Oh, loudspeaker, loudspeaker. Busy? Yeah. Hello. I love you, Chuno. I love you. Oh, there. Most important person यार. इंपॉर्टेंट पर्सन यार है नम वाइफ इरोದು ಅಷ್ಟೇ ಅವಳು ನಮ್ಮ ಸಾಕಲದು आपकी तरह ऐसा काम करता रहेगा ना तो पूरा सीरियसली गाइस दिस इज नॉट अ स्क्रिप्टेड दिस इज नॉट it's not in our plan. So who is most important person in your life? my mother हेलो गाइस, वेलकम बैक टू माय न्यू व्लॉग। आज की वीडियो बहुत स्पेशल है गाइस, सीरियसली। तो आज हम लोग जाने वाले हैं बाहर में और जीवन और हम लोग सब लाइक पब्लिक के साथ पूछने वाला है तो आपका फेवरेट पर्सन कौन है। सीरियसली गाइस, हम लोग ये आंसर भी नहीं एक्सपेक्ट किया था, ऐसा आंसर आया है। ये वीडियो एंड तक देखना, सीरियसली आपको हार्ट टच हो जाएगा गाइस। सीरियसली इतना सारा जब हम लोग वीडियो बना रहा था, हम लोग को पूरा इतना फील हो गया था मेरे को और जीवन को। सीरियसली गाइस, आप लोग पूरा हार्ट टचिंग वीडियो है। चलो लेट्स स्टार्ट द वीडियो। Like quick question for everyone. Who is most important person in your life? I would say my parents. My parents, obviously. Parents. ಕನ್ನಡನ ಹಿಂದಿನ? ಕನ್ನಡ. ಕನ್ನಡ. ಯಾವತ್ತಾದ್ರೂ ಐ ಲವ್ ಯು ಅಂತ ಹೇಳಿದಾರೆ ನಿಮ್ ಪಪ್ಪ ಅವ್ರ ಮಮ್ಮಿಗೆ? ಪಪ್ಪಾಗೆ ಹೇಳಿಲ್ಲ, ಮಮ್ಮಿಗೆ ಹೇಳಿದ್ದೆ. I'm requesting you to call your father and say I love you. Is it possible? Call him now. Now. Is it okay for us, please? He would be busy right now. You call now. You call. However it is that if you are okay with, then it will be very very heart touching video for everyone. Yes, seriously guys, we are calling man's father. Let's see either he will pick or not. Oh, loudspeaker, loudspeaker. Busy? Just say, Papa, I love you. No, he had to call. Okay. Mother? This is my mom's phone. Oh, mom's phone only. Okay, okay. Let's go, guys. ನಮ್ದು ಟೈಮ್ ಸರಿ ಇಲ್ಲ, ನೋಡೋಣ ನೆಕ್ಸ್ಟ್. ಸೊ Cindy. who is very most important person in your life? Life is super. No bro, no sorry, ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ನಿಮ್ಮ ಹೇಳಕ್ಕೆ. ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಯಾರು? ತುಂಬಾ ಅಂದ್ರೆ ನಮ್ಮ ತಾಯಿ. ಸೂಪರ್ ಸೂಪರ್ ಅನ್ಸುತ್ತೆ. ನಿಮ್ ತಾಯಿ ಇದ್ದಾರಲ್ಲ, ಇದಾರೆ. ಮಲ್ಕೊಂಡಿರ್ತಾರ ಎದಿರ್ತಾರ? ಇವಾಗ ಮಲ್ಕೊಂಡಿರ್ತಾರ. ಹಾರ್ಟ್ ಪೇಷಂಟ್ ಅವರು, ಆಪರೇಷನ್ ಆಗದೆ. ಓಕೆ. ನಿಮ್ ವೈಫ್ ವೈಫ್ ಮದುವೆ ಆಗಿದೆಯಲ್ಲ ನಿಮ್ಗೆ? ಮದುವೆ ಆಗಿದೆ. 10 ತಿಂಗಳಾಯ್ತು. ಎಷ್ಟು? 1 ತಿಂಗಳಾಯ್ತಾ? 10 ತಿಂಗಳು. 10 ತಿಂಗಳಾಯ್ತಾ? ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ನಿಮ್ ವೈಫ್ಗೆ ಇವಾಗ ಕಾಲ್ ಮಾಡ್ಬಿಟ್ಟು ಐ ಲವ್ ಯು ಚಿನ್ನು ಅಂತ ಹೇಳಕ್ಕಾಗತ್ತಾ? ಇಲ್ಲ, ದಿಸ್ ಇಸ್ ಚಾಲೆಂಜ್. ಯು ಹ್ಯಾವ್ ಟು ಆಕ್ಸೆಪ್ಟ್. ನೀವು ಆಕ್ಸೆಪ್ಟ್ ಮಾಡ್ಕೋಬೇಕು. ಲೆಟ್ಸ್ ಸಿ ಹೌ ಯುವರ್ ವೈಫ್ ರಿಯಾಕ್ಷನ್. ಕಾಲ್ ಮಾಡಿ. ಮಾಡ್ತೀನಿ. ಸೀರಿಯಸ್ಲಿ ಗೈಸ್, ಸೀರಿಯಸ್ಲಿ ಲೆಟ್ಸ್ ಸಿ ನೋಡೋಣ ಯಾವ ತರ ಆಗತ್ತೆ. ನಿಮ್ ವೈಫ್ಗೆ ಗುಡ್ ಮಾರ್ನಿಂಗ್, ಐ ಲವ್ ಯು ಚಿನ್ನು ಅಂತ ಹೇಳಿ ನೋಡೋಣ ಯಾವ ತರ ರಿಯಾಕ್ಷನ್ ಬರುತ್ತೆ ಅಂತ. ಗೈಸ್ ಒನ್ಸಿಗೆ ಲೌಡ್ ಸ್ಪೀಕರ್ ಇಲ್ಲಿ ಇಟ್ಕೊಳ್ಳಿ. ಅಲ್ಲೇ ಲೌಡ್ ಸ್ಪೀಕರ್. हेलो, हाँ क्या कर रहे हैं? सॉरी सॉरी आई लव यू चुनो. आई लव यू. आई लव यू बोलते नहीं. ओके चाहूँ ಸೀರಿಯಸ್ಲಿ ಗೈಸ್, ಬ್ರದರ್ ಆಕ್ಸೆಪ್ಟ್ ಮಾಡ್ಬಿಟ್ರು ನಮ್ ಚಾಲೆಂಜ್. ಸೂಪರ್ ಗೈಸ್, ಸೂಪರ್. ನಿಮ್ ವೈಫ್ಗೆ ವಿಡಿಯೋ ತೋರಿಸಿ ಅವ್ರು ತುಂಬಾ ನಕ್ಕಿ ಸೀರಿಯಸ್ಲಿ ಅವ್ರು ಖುಷಿ ಆಗ್ಬಿಡ್ತಾರೆ. ಅಟ್ಲೀಸ್ಟ್ ನಮ್ಮಿಂದ ಆದ್ರೆ ನಿಮ್ ವೈಫ್ಗೆ ಐ ಲವ್ ಯು ಹೇಳಿದ್ರಲ್ಲ, ನಿಮ್ ಫೇಸ್ ಎಕ್ಸ್ಪ್ರೆಷನ್ ಇದೆ ಅಂಕಲ್, ಸೀರಿಯಸ್ಲಿ ದಟ್ ಪ್ರೈಸ್ಲೆಸ್. ಅದು ಏನು ಹೇಳಕ್ಕಾಗಲ್ಲ. ಅದು ಐ ಲವ್ ಯು ಅಂತ ಹೇಳಿದ್ರಲ್ಲ,
ಅವ್ರು ತುಂಬಾ ಖುಷಿಯಾಗಿರ್ತಾರೆ. ತುಂಬಾ ಖುಷಿಯಾಗಿ ತುಂಬಾ ಖುಷಿಯಾಗಿರ್ತಾರಲ್ವಾ? ಮನ್ಸು ಅವ್ರ ಮನ್ಸು ಅಂದ್ರೆ ಇವಾಗ ನಾನು ಹೇಳಿದ್ರೆ ಸಾಯಂಕಾಲ ನಮ್ಗೆ ಹೇಳ್ಬಿಟ್ಟು ಮಾತಾಡ್ತಾರೆ, ಮಾತಾಡ್ತಾ ಇರ್ತಾರ. ಯಾಕೆ ಏನು ಅಂತ ಎಲ್ಲ ಕೇಳ್ತಾರೆ. ಏ ಸ್ವೀಟ್ ಆಫ್ ಯು ಬ್ರೋ. ಸೀರಿಯಸ್ಲಿ ಒಂದ್ 10 months ಆಯ್ತಾ ನಿಮ್ ಮದ್ವೆ ಆಗಿ? 10 months ಸೊ ಲೇಟ್ हैप्पी मैरिड लाइफ ब्रो. थैंक यू ब्रो अंकल इधर अंकल क्लीन कर रहे हैं अंकल. आप क्यों क्लीन कर रहे हैं ऐसे भी? ನೀವೇನಕ್ಕೆ ಕ್ಲೀನ್ ಮಾಡ್ತಾ ಇದ್ದೀರಾ? ನಿಮ್ ಮನೆನಾ ಇಲ್ಲಿ ಅದ್ರ? ಮತ್ತೆ ಯಾಕೆ ಅಂಕಲ್ ಫೀಲಿಂಗ್ ಆಗ್ಬಿಟ್ಟಿದ್ದೀರಾ? ಏನಕ್ಕೆ ಫೀಲಿಂಗ್ ಆಗ್ಬಿಟ್ಟಿದ್ದೀರಾ ಅಷ್ಟೊಂದು? ಫೀಲಿಂಗ್ ಏನಿಲ್ಲ ಸರ್, ಹಾ. ಅವ್ರಿಗೆ ಇದಾಗೋದ್ರಲ್ಲಿ ವಿಶೇಷ. ಓಕೆ ಓಕೆ. ನಿಮ್ಮ ಲೈಫ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಂತ ಯಾರು ಅಂಕಲ್? ಅಂಕಲ್ ನಿಮ್ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಅಂದ್ರೆ ಯಾರು? ಲೈಫಲ್ಲೇ ತುಂಬಾ ಇಂಪಾರ್ಟೆಂಟ್ ಬೇಕಾದ ವ್ಯಕ್ತಿ ಅಂದ್ರೆ ಯಾರು? ಯಾರೇ ಆ? ಬರೀ ನಿಮ್ಮ ವೈಫಾ ಅಥವಾ ಮದರಾ? ಮದರ್ ಇಲ್ಲ, ಮದರ್ ಎಲ್ಲ ಹೋಗಿದ್ದಾರೆ. ನಿಮ್ ವೈಫ್? ವೈಫು, ಹಾ. ಗಂಡು ಮಗಲ್. ನಿಮ್ ಮಗ ಇದ್ದಾರೆ ಒಬ್ರು? ಓ ಸೂಪರ್ ಸೂಪರ್. ಇದೆ ನಿಮ್ಮ ವೈಫ್ಗೆ ಹೆಲ್ಪ್ ಮಾಡ್ತಿದ್ದಾರೆ? ಎಲ್ಲಿ ಹೋಗಿಲ್ಲ ಕೆಲ್ಸಕ್ಕೆ, ಇದು ಕಾಲ್ ನೋವು ಅಂದ್ರೆ ಹಾ ಹಾ ಹಾ. ಹಾಗೆ ಸುಮ್ಮನೆ ಬಾಟ್ಲಿ ಎಲ್ಲ ಇಟ್ಟು. सुपर सुपर अंकल. ಸರಿ. सब लोग आपकी तरह ऐसा काम करता रहेगा ना तो पूरा सीरियसली गाइस, this is not a scripted, this is not it's not in our plan, seriously. ತುಪ್ಪ ಆಟ ಬರ್ತದೆ, ಹಾ. ಎಲ್ಲ ಎತ್ಕೊಂಡು ಹೋಗಿ. seriously hats off you uncle, you are seriously your work na. ನಿಮ್ಮ ಏಜ್ ಎಷ್ಟು ಅಂಕಲ್? 65. 65. ಸೋಷಿಯಲ್ ವರ್ಕ್, seriously guys, it's not in my script. I'm seriously speechless guys, seriously. ಈ ತರ ಅಂಕಲ್ ಏನಾದ್ರು ಟೀ ಕಾಫಿ ಕುಡಿತೀರಾ from my side? ಅದೇ ಈಗ ಎಂತ ಮನೆಗೆ ಹೋಗಿ ನಾಷ್ಟ ಮಾಡ್ತೀರಾ? ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನಾನು ಎಲ್ಲರ ಹತ್ರ ಏನ್ ರಿಕ್ವೆಸ್ಟ್ ಮಾಡ್ಕೊಂಡು सब लोग का एक ही रिक्वेस्ट है गाइस, सीरियसली ये मेरा स्क्रिप्ट में भी नहीं था, ये मेरा वीडियो भी नहीं था. देखो अंकल जो ये गली में रहता है आस्टिंग टाउन में, उनका एज 65 है. उन्होंने हेल्प कर रहा है अभी भी, मतलब इतना आदमी को हेल्प किया, मतलब क्लीन करके एरिया उन्होंने, जब जिधर जिधर कचरा है पूरा एक जगह डाल के, जब बीबीएमपी का व्हीकल आएगा उसमें डाल के वो लोग भेजता है. हट्टा भी अंकल, थैंक यू सो मच. ಥ್ಯಾಂಕ್ ಯು ಅಂಕಲ್. ಪರವಾಗಿಲ್ಲ ಅಂಕಲ್, ಕೊಡಿ ಅಂಕಲ್, ಪರವಾಗಿಲ್ಲ ಅಂಕಲ್. ಅದೇನ್ ಅಂಕಲ್, ನಿಮ್ ಮುಂದೆ आपका सामने हम लोग बहुत छोटा है अंकल, आप ये एज में भी इतना काम कर रहे हैं ना, सीरियसली अंकल, हट्स ऑफ यू अंकल. हे गाइस, इधर इतना लोग है, उसमें आंटी कितना काम कर रहा है, बीबीएम किया, तो उनका लाइफ में क्या है करके पूछेंगे. चलो one small quick question. ನಿಮ್ ಲೈಫ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಯಾರು? ಇಂಪಾರ್ಟೆಂಟ್ ಪರ್ಸನ್ ಯಾರಂದ್ರೆ ನಮ್ ವೈಫ್ ಇರೋದು ಅಷ್ಟೇ, ಅವಳು ನಮ್ಮನ್ನ ಸಾಕೋದು. ನಿಮ್ ವೈಫ್ ಗೆ ಅಂದ್ರೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್. ಹಾ. ಯಾವತ್ತಾದ್ರು ಅಂದ್ರೆ ಮದ್ವೆ ಆದ್ಮೇಲೆ ಐ ಲವ್ ಯು ಅಂತ ಹೇಳಿದಿರಾ? ಇಲ್ಲ, ಹೇಳಿಲ್ಲ ಇನ್ನ ಒಂದ್ಸಲನು. ಯಾಕೆ ಹೇಳಿಲ್ಲ, ಬಂದಿಲ್ಲ ಅದೇ. ಇವಾಗ ನಮ್ ವಿಡಿಯೋ ಮುಖಾಂತರ ನಿಮ್ ವೈಫ್ ಕಾಲ್ ಮಾಡಿ ಐ ಲವ್ ಯು ಚಿನ್ನು ಅಂತ ಹೇಳಕ್ಕಾಗತ್ತಾ? ಇಲ್ಲ, ನಾ ಮಲಗಿರ್ತಾರ, ಎದ್ದೇ ಇಲ್ಲ ಅವರು. ಮಲಗಿರ್ತಾರ? ಹೌದು. ಅಲ್ಲ, ಯಾಕೆಂದ್ರೆ ನಾನು ವಿಡಿಯೋ ಮಾಡ್ತಾ ಇದೀನಿ, ಹೇಳಿ ನೀವು ಒಂದು ಐ ಲವ್ ಯು ಅಂತ ಹೇಳಿದ್ರೆ ಎಲ್ರಿಗೂ ಇನ್ಸ್ಪೈರ್ ಆಗತ್ತೆ. ಅಂದ್ರೆ ಇನ್ಸ್ಪೈರ್ ಆಗುತ್ತೆ. ಅವ್ರು ಇರಲ್ಲ ಮನೇಲಿ, ಎದ್ದಿರಲ್ಲ ಇನ್ನ. ಎದ್ದಿರಲ್ವಾ? ನಾನು ಇವಾಗ ಎದ್ದು ಬಂದ ಅವಾಗ್ಲೇ. ಈ ವಿಡಿಯೋ ಮುಖಾಂತರ ನಿಮ್ಮ ವೈಫ್ ಗೆ ಐ ಲವ್ ಯು ಅಂತ ಹೇಳ್ಬಿಡಿ. ನಿಜವಾಗ್ಲ ನಿಮ್ ವೈಫ್ ಹೆಸರು ಹೇಳ್ಬಿಟ್ಟು ಐ ಲವ್ ಯು ಅಂತ ಹೇಳಿ ಇಲ್ಲಿ. ಐ ದೀಪಾ, ಐ ಲವ್ ಯು. ಸೀರಿಯಸ್ಲಿ ವೆರಿ ಕ್ಯೂಟ್ ಆಫ್ ಯು ಅಂಕಲ್, ವೆರಿ ಸ್ವೀಟ್ ಆಫ್ ಯು. ತುಂಬಾ ತುಂಬಾ ಖುಷಿ ಆಯ್ತು ಅಂಕಲ್. ಯಾಕೆ ಹೇಳಿ? ಇಲ್ಲ, ಹೂ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್? My mother. Have you expressed any love with her? Have you? Expressed love? Yeah, we always do. You always do. If I say that you can call your mother now, and if you say that I love you, so what will happen to that? Now is it? Now, no, my mother's not in a state to talk right now. She's unwell. Okay. So she's 81. Okay, you love, how much you love your mother? I love her more than anything in this world. Okay, super answer guys, seriously, unbelievable answer. So everyone's, we're gonna ask 20 more people the same questions. Let's see what's still in this video guys. So uncle,
Uncle, also ಒಂದು uncle ಇದೆ. I'm gonna ask a quick question to us. Okay, who is more important person in your life? ಮೋರ್ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಅಂದರೆ ನಮ್ಮ ತಾಯಿಯು ನಮ್ಮ ತಂದೆ ಇಬ್ಬರು. Oh, ಅವ್ರಿಗೆ ಬಿಟ್ಟರೆ ನಮಗೆ ಬೇರೆ ಯಾವುದಿಲ್ಲ. ಅವರೇ ನಮಗೆ ಎಷ್ಟು ಚೆನ್ನಾಗಿ ಬೆಳೆಸ್ಬಿಟ್ಟು ನಮ್ಮ ಕಷ್ಟಪಟ್ಟು ಎಷ್ಟೋ ಕಷ್ಟಪಟ್ಟು ಅವರು ನಮಗೆ ಬಾಳ್ಕೆ ಕೊಟ್ಟಿದ್ದಾರೆ ಲೈಫಲ್ಲಿ. ಅವರಿಂದನೇ ನಾನು ತುಂಬ ಉದ್ಧಾರ ಆಗಿದ್ದೀನಿ, ಅದೇ ಸಾಕು. ಆಮೇಲೆ ನಮ್ಮ ಇನ್ನೊಂದು ಕಂಪನಿ ಸುರಭಿ ಚಿಟ್ಸ್ ಅಂದ್ಬಿಟ್ಟು, ಅದು ನಮ್ಗೆ ತುಂಬ ಇಂಪಾರ್ಟೆಂಟ್. ಕಂಪನಿಯಿಂದ ನಾನು ಸ್ವಲ್ಪ ಬೆಳೆದಿರೋದು. ಕಂಪನಿ ಇಲ್ಲ ಅಂದ್ರೆ, ಸುರಭಿ ಚಿಟ್ಸ್ ಇಲ್ಲ ಅಂದ್ರೆ ನಾನು ಎಲ್ಲಿ ಹೋಗಿದ್ದೀನೋ, ಸತ್ತೋಗಿದ್ದೀನೋ, ಏನಾಗಿದ್ದೀನೋ ನನಗೆ ಗೊತ್ತಿರಲಿಲ್ಲ. ಆ ಥರ ಒಂದು ಲೈಫಲ್ಲಿ ಅದು ಫಸ್ಟ್ ನಮ್ಮ ತಾಯಿ ತಂದೆ, ಆಮೇಲೆ ಸುರಭಿ ಚಿಟ್ಸ್. ಅಂದ್ರೆ ಎಷ್ಟು ದಿನ ಆಯ್ತು ನಿಮ್ ತಾಯಿ ತಂದೆನ ಇವಾಗ ಇದ್ದಾರೆ. ಐ ಲವ್ ಯು ಯಾವತ್ತಾರ ಹೇಳಿದಾರ ಲವ್ ಯು ಅಂತ? ಆ ಥರ ಎಲ್ಲ ಹೇಳಿಲ್ಲ. ಹೇಳಿಲ್ವಾ? ಓಲ್ಡ್ ಪರ್ಸನ್ ಹೇಳಿಲ್ಲ. ತಾಯಿ ಇದ್ದಾರೆ, ತಂದೆ ಇಲ್ಲ. ಯಾವತ್ತಾರ ಎಕ್ಸ್ಪ್ರೆಸ್ ಮಾಡಿಲ್ಲ ಲವ್ ಯು ಪಪ್ಪ? ಅಲ್ಲ, ಇಲ್ಲ, ಅದೆಲ್ಲ ನಾವು ಮಾಡಿಲ್ಲ. ಬಟ್ ಇವಾಗ ಏನಾದ್ರು ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ ಕಾಲ್ ಮಾಡಿ ಒಂದ್ ಮಾತು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಇದು ಇಟ್ಸ್ ಫಾರ್ ಎವ್ರಿ ಒನ್. ಇದ್ರಲ್ಲಿ ವಿಡಿಯೋ ಯಾರ್ಯಾರು ನೋಡ್ತಾ ಇದಾರೆ ಕುಂತ್ಕೊಂಡು ವಿಡಿಯೋ ಯಾಕಂದ್ರೆ, ಸೊ ಫಾರ್ ದೆಮ್ ಯಾರಾದ್ರೂ ನಾವು ಹಚ್ಕೊಂಡಿದ್ರೆ ಅವ್ರ ಹತ್ರ ನಾವೇನಾದ್ರು ಎಕ್ಸ್ಪ್ರೆಸ್ ಮಾಡಕ್ ಆಗಿಲ್ಲ ಅಂದ್ರೆ ಈ ವಿಡಿಯೋ ಏನ್ ಹೋಗ್ತಾ ಇದೆ. ಸೊ ನಿಮ್ಗೆ ಯಾರು ಇಷ್ಟ ಇದ್ದಾರೆ ಅವ್ರ ಹತ್ರ ನೀವು ಇರೋ ತನಕ ಚೆನ್ನಾಗಿರಿ ಅಂತ ಅಷ್ಟೇ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಹೌದೌದು. ನಾವು ಇವಾಗ ಇರೋದು ನಮ್ಮ ವೈಫ್, ನಮ್ಮ ಮಗ. ನಮ್ಮ ಮಗನೇ ಇಂಪಾರ್ಟೆಂಟ್ ನಮ್ಗೆ ಇವಾಗ. ನಿಮಗೆ ಕಾಲ್ ಮಾಡ್ಬಿಟ್ಟು ಐ ಲವ್ ಯು ಅಂತ ಎಲ್ಲ ನಂಬರ್ ಇಲ್ವಲ್ಲ, ಮೊಬೈಲ್ ಮನೆಯಲ್ಲಿ ಬಿಟ್ಟು ಅಂದ್ರೆ ಓಕೆ ಓಕೆ ಗೈಸ್. ವೆರಿ ಸ್ವೀಟ್ ಆಫ್ ಹಿಯರಿಂಗ್ ದಿಸ್ ಆನ್ಸರ್ ಗೈಸ್, ಸೀರಿಯಸ್ಲಿ. ಚಲೋ ಗೈಸ್, ಇಲ್ಲಿ ಲೈಫ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತ? ಮೋಸ್ಟ್ ಇಂಪಾರ್ಟೆಂಟ್ ವೈಫ್. ವೈಫ್? ಹೌದು. ವೈಫ್ ಯಾವತ್ತಾದ್ರೂ ಇಷ್ಟ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ದೇವ್ರ ಬಗ್ಗೆ ಹೇಳ್ಬೋದಾ? ದೇವ್ರ ಬಗ್ಗೆ ಅಂತಲ್ಲ, ದೇವ್ರು ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ದೇವ್ರು ಸಪರೇಟ್. ಅದೇ ಹೇಳ್ತಾ ಇರ್ತಾರೆ. ದೇವರಿಂದ ಜೀಸಸ್ ಇಂಪಾರ್ಟೆಂಟ್ ಪರ್ಸನ್. ನನಗೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಪರ್ಸನ್ ಅವರೇ, ಜೀಸಸ್ ಕ್ರೈಸ್ಟ್. ಜೀಸಸ್ ಕ್ರೈಸ್ಟ್. ನಿಮ್ ವೈಫ್ ನಿಮ್ಗೆ ಇಂಪಾರ್ಟೆಂಟ್ ಅಲ್ವಾ? ಹೌದೌದು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವಾಗಿ ಸುಮಾರು ಒಂದು 30-35 ವರ್ಷ ಆಯ್ತು. 30 ವರ್ಷದಲ್ಲಿ ಯಾವತ್ತಾದ್ರೂ ಕಾಲ್ ಮಾಡಿ ಐ ಲವ್ ಯು ಅಂತ ಹೇಳಿದಿರಾ? ನಾವು ಲವ್ ಮ್ಯಾರೇಜ್ ನಮ್ದು. ಲವ್ ಮ್ಯಾರೇಜ್? ಹೌದು. ಸೂಪರ್ ಅಂಕಲ್ ಇಷ್ಟು. ಇವಾಗ ನಮ್ ವಿಡಿಯೋ ಮುಖಾಂತರ ನಿಮ್ ವೈಫ್ ಕಾಲ್ ಮಾಡಿ ಎದಿರ್ತಾರ ಮಲ್ಕೊಂಡಿರ್ತಾರ? ಇಲ್ಲ, ಮಲ್ಕೊಳ್ತಿದ್ದಾರೆ ಅವರು. ಅಯ್ಯೋ, ಇಷ್ಟ ತನಕ ಮಲ್ಕೊಂಡಿರ್ತಾರ? ಹೌದೌದು. ಅವ್ರಿಗೆ ಮೈ ಹುಷಾರಿಲ್ಲ, ಅದಕ್ಕೆ ಹುಷಾರಿಲ್ವಾ? ಸುಮ್ಮನೆ ವಾಕಿಂಗ್ ಬರ್ತಾ ಇದೀವಿ. ಅಂಕಲ್ 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 ಒಂದ್ ನಿಮಿಷ. ನಿಮ್ಮ ಲೈಫ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಯಾರು? ನಮ್ಮ ತಂದೆ ತಾಯಿನೇ. ಓ, ನಿಮ್ ತಂದೆ ತಾಯಿ ಇವಾಗ ಇದಾರ? ಇಲ್ಲ ಇಲ್ಲ. ಅದ್ ಬಿಟ್ರೆ, ನಿಮ್ ತಂದೆ ತಾಯಿ ಬಿಟ್ರೆ ನಿಮ್ ವೈಫ್? ನಿಮ್ ವೈಫ್ ಇಲ್ಲ, ನಮ್ಮ ಅಕ್ಕ, ಆಮೇಲೆ ನಿಮ್ ವೈಫ್. ಓ, ವೆರಿ ಸ್ವೀಟ್ ಆಫ್ ಯು ಅಂಕಲ್. ನಿಮ್ ಸಿಸ್ಟರ್ಗೆ ಯಾವತ್ತಾರ ಐ ಲವ್ ಯು ಸಿಸ್ಟರ್ ಅಂತ ಹೇಳಿದಿರಾ? ಇಲ್ಲ. ಹಾ, ಇವಾಗ ನಮ್ ವಿಡಿಯೋ ಮುಖಾಂತರ ನಿಮ್ ಸಿಸ್ಟರ್ ಕಾಲ್ ಮಾಡಿ ಒಂದ್ ಐ ಲವ್ ಯು ಸಿಸ್ಟರ್ ಅಂತ ಹೇಳ್ತೀರಾ? ಇಲ್ಲ, ಹಾ, ಮಾತಾಡಲ್ಲ ನಾನು. ಮಾತಾಡಲ್ವಾ? ಯಾಕೆ ಅಂಕಲ್ ಆತರ? ಚಿಕ್ಕ ಸ್ವಲ್ಪ. ಓಕೆ ಓಕೆ, ಅದ್ ಸರಿ ಹೋಗುತ್ತೆ ಬಿಡಿ ಅಂಕಲ್. ನಮ್ ಸಿಸ್ಟರ್ ಅಂದ್ರೆ ನನ್ಗೆ ತುಂಬಾ ಇಷ್ಟ, ನಮ್ಮ ಅಕ್ಕನು. ನಾವು ಏನಿದ್ರು ನನ್ ಬಿಟ್ಕೊಡಲ್ಲ ನಮ್ಮ ಅಕ್ಕ. ಎಲ್ಲಾರು ಅಷ್ಟೇ, ತಮ್ಮಂದ್ರು. ಜಗಳ ಅಂತೂ ಇದ್ದೇ ಇರುತ್ತೆ. ಜಗಳ ಅಂತ ಮನೇಲಿ ಎಲ್ಲ ಜಗಳ ಇರುತ್ತೆ. ಅದು ನಿಮ್ ಮಗನ? ಏಯ್, ಹಾಯ್ ಬಾಯ್, ಯಂಗ್ ಬಾಯ್. सॉरी अंकल। सीरियसली गाइस, आज मेरे को पता चला कि सब लोगों का लाइफ में सब इम्पोर्टेंट पर्सन रहता है, लेकिन उनको हम लोग बोलना भूल जाते हैं, उनके पास उनके साथ टाइम बिताना भूल जाता है। जो ये वीडियो देख रहा है वो स्पेशल पर्सन को शेयर करो और टैग कीजिए और कमेंट कीजिए आई लव यू, लाइक ए फ्रेंड, सिस्टर, सन, फादर, मदर, जो भी है ना गाइस। वो स्पेशल मोमेंट हम लोग मिस कर देते हैं कि तो भूल जाते हैं क्या कर रहे हैं हम लोग करके, इतना बिजी हो जाते हैं। लेकिन ये वीडियो आपको अच्छा लगा तो लाइक, शेयर, सब्सक्राइब करना मत भूलना गाइस। थैंक यू सो मच एंड मिलेंगे अगले वीडियो में। लव यू गाइस।